ಗೆಸ್ ಮಾಡಿದ್ರಾ ಎಷ್ಟಕ್ಕೆ ತರಿಸಿದೀನಿ ಅಂತ? ಚಾರ್ಜ್ ಅಂದ್ಬಿಟ್ಟು ಒಂದು 8 ರಿಂದ 9 ರೂಪಾಯಿ ಚಾರ್ಜಸ್ ಏನೋ ಹಾಕಿದ್ರು. ಸೊ ಟೋಟಲ್ ತಗೋತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಆಫರ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ. ಆಫರ್ಸ್ ಜಾಸ್ತಿ ಸಿಗುತ್ತೆ, ಅಮೌಂಟ್ ಕಮ್ಮಿ ಆಗುತ್ತೆ. ಅಂದ್ರೆ ಚಪ್ಪಲಿ ಗಟ್ಟಿ ಇದೆ, ಬಟ್ ಹಾಕೊಂಡ್ರೆ ಫೀಲು ಸಾಫ್ಟ್ ಇದೆ ಅನ್ನಿಸ್ತಿದೆ. ಹಾಕ್ತಿದ್ರೇನೆ ಮುಲ ಮುಲ ಅಂತ ಇದೆ. ಓ ಪ್ರೆಸ್ ಆಗುತ್ತೆ, ನಾನು ಹಾಗೆ ಇರುತ್ತೆ ಅನ್ಕೊಂಡೆ. ಇದು ಆಕ್ಚುಲಿ ಇಂಡೋರ್ ಸ್ಲಿಪ್ಪರ್ಸ್ ಅಂತ ಫೀಲ್ ಬರೋದು ಇದ್ರಿಂದಾನೆ. ಸಾಫ್ಟ್ ಇಲ್ಲ ಅನಿಸ್ತಾ ಇದೆ. ಲೇಡೀಸ್ ವಾರ್ಡ್ರೋಬ್ ಅಲ್ಲಿ ಇಂಥ ಒಂದು ಸೀರೆ ಇರಲೇಬೇಕು ಅಂತ ರೆಕಮೆಂಡ್ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ವೆಲ್ಕಮ್ ಟು ಸುಗಿ ಯೂಟ್ಯೂಬ್ ಚಾನಲ್. ಓಕೆ, ಲಾಸ್ಟ್ ಟೈಮ್ ನಾನು ಮೀಶೋ ಹಾಲ್ ಮಾಡಿದಾಗ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಸೊ ಅದಕ್ಕೋಸ್ಕರ ಇವತ್ತು ಮತ್ತೆ ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ಏನಪ್ಪ ಇವಳಿಗೆ ಇಷ್ಟೊಂದು ಬಟ್ಟೆ ತರಿಸ್ತಾಳೆ ಅನ್ಕೊಂಡ. ಸೊ ಇವತ್ತು ನಾನು ಬಟ್ಟೆ ತರಿಸ್ತಾ ಇಲ್ಲ, ಅದ್ರ ಬದಲಾಗಿ ಸ್ಲಿಪ್ಪರ್ಸ್ನ ಇಷ್ಟು ಜೊತೆ ಸ್ಲಿಪ್ಪರ್ಸ್ನ ತರಿಸಿದ್ದೀನಿ. ಸೊ ಇದು ನಾನು ತರಿಸಿರೋದು ಮಾಮೂಲಿ ಔಟ್ಡೋರ್ ಸ್ಲಿಪ್ಪರ್ಸ್ ಅಲ್ಲ, ಇಂಡೋರ್ ಸ್ಲಿಪ್ಪರ್ಸು. ಆ ಮನೆ ಒಳಗಡೆ ಹಾಕೊಳ್ಳೋದಕ್ಕೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ನಡುವೆ ನನಗೆ ತುಂಬ ಜಾಸ್ತಿ ಕಾಲು ನೋವು ಬರ್ತಾ ಇದೆ. ಏಕೆ ಅಂದರೆ ಮಾಮೂಲಿ ನಿಂತ್ಕೊಂಡೇ ಕೆಲಸ ಮಾಡೋದ್ರಿಂದ. ಆಗಿನ ಕಾಲದಲ್ಲಿ ಅಂದರೆ ಕೂತ್ಕೊಂಡೇ ತರಕಾರಿ ಕಟ್ ಮಾಡ್ತಿದ್ರು, ಕೂತ್ಕೊಂಡೇ ಅಡುಗೆ ಮಾಡ್ತಿದ್ರು, ಕೂತ್ಕೊಂಡೇ ಪಾತ್ರೆ ತೊಳಿತಾ ಇದ್ರು, ಹಿಂಗೆ ಒಂದಷ್ಟು ಕೆಲಸಗಳನ್ನ ಕೂತ್ಕೊಂಡೇ ಮಾಡ್ತಿದ್ರು. ಬಟ್ ಇವಾಗಿನ ಸಿಚುವೇಶನ್ಗೆ, ಇವಾಗಿರೋ ಪ್ರಪಂಚದಲ್ಲಿ ಬರೀ ನಿಂತ್ಕೊಂಡೇ ಕೆಲಸ ಮಾಡೋದಾಯ್ತು. ಸೊ ನಿಂತ್ಕೊಂಡು ನನಗೂ ಕೂಡ ಪಾದ, ಹಿಂಡಿ ಜೊತೆಗೆ ಕಾಲು ಬೆರಳೆಲ್ಲ ತುಂಬ ನೋಯ್ತಾ ಇತ್ತು. ಸೊ ಹಾಗಾಗಿ ಮನೆ ಒಳಗಡೆನೆ ಕಂಫರ್ಟ್ ಆಗಿ ಸ್ವಲ್ಪ ಸ್ಮೂತ್ ಆಗಿರೋ ಸ್ಲಿಪ್ಪರ್ಸ್ನ ಒಂದಷ್ಟು ಆರ್ಡರ್ ಮಾಡಿ ತರಿಸಿದ್ದೀನಿ. ಸೊ ಅದ್ರ ಜೊತೆಗೆ ಮಿಂತ್ರಾದಲ್ಲಿ ಎಂಡ್ ಆಫ್ ಸೀಸನ್ ಸೇಲ್ ನಡೀತಾ ಇದೆ, ಅದಕ್ಕೋಸ್ಕರ ಅದರಿಂದನೂ ಒಂದು 3-4 ಪ್ರಾಡಕ್ಟ್ನ ತರಿಸಿದ್ದೀನಿ. ಅದೇನು ಎತ್ತ ಅಂತ ಗೊತ್ತಾಗಬೇಕು ಅಂದರೆ ಗೊತ್ತಲ್ವಾ, ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಬೇಕು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಸುಗಿ ಯೂಟ್ಯೂಬ್ ಚಾನಲ್. ಓಕೆ, ಫಸ್ಟು ನಾನು ಇಷ್ಟು ದೊಡ್ಡ ಬಾಕ್ಸಲ್ಲಿ ಏನು ಕಾಣಿಸ್ತಿಲ್ಲ ಅನ್ಕೋತಿದ್ದೀರಾ. ಸೊ ಪುಟಾಣಿ ಸರ ಇದೆ, ಇದು ಒಂಥರ ಕಾಣಿಸ್ಬೋದು ನಿಮಗೆ. ಸೊ ಇದರಲ್ಲಿ 2 ಚೈನ್ ಇದೆ. ಸೊ ಈ 2 ಚೈನು ನಾನು ಎಷ್ಟಕ್ಕೆ ಬೈ ಮಾಡಿರ್ಬೋದು ಗೆಸ್ ಮಾಡಿ ನೋಡೋಣ. ನಿಮ್ಮ ಕೈಲಿ ಗೆಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ನಾನು ಚಾಲೆಂಜ್ ಮಾಡ್ತೀನಿ. ಸೊ ಇದನ್ನು ನಾನು ತರಿಸಿರೋದು ಕೇವಲ ಇರ್ತಾ ಇದ್ದೀರಲ್ಲ, ಫುಲ್ ಇನ್ವಿಸಿಬಲ್ ಚೈನ್ ಅಂತಾರಲ್ಲ ಆ ಥರ. ಸೊ ಇದಕ್ಕೆ ಒಂದು ಡೈಮಂಡ್ ಥರ ಒಂದೇ ಒಂದು ಸ್ಟೋನ್ ಕೊಟ್ಟಿದ್ದಾರೆ. ಸೊ ಇದೊಂದು ಚೈನು, ಇದ್ರ ಜೊತೆಗೆ ಸೇಮ್ ಇನ್ವಿಸಿಬಲ್ ಚೈನ್ ಥರ. ಸೊ ಇದಕ್ಕೆ ಒಂದು ಹಾರ್ಟ್ ಕೊಟ್ಟಿದ್ದಾರೆ. ಸೊ ನಾನು ಇದು ಟ್ರೆಡಿಷ್ನಲ್ ಇಲ್ಲ ಕುರ್ತಿ ಇಲ್ಲ ಆ ಥರ ಹಾಕೊಂಡಾಗುತ್ತೆ. ಇದು ಮಾಮೂಲಿ 1 ಪೀಸಸ್ಸು ಇಲ್ಲ ಟಿ ಶರ್ಟ್ಸ್ ಹಾಕೊಂಡಾಗುತ್ತೆ ಅಂದ್ಬಿಟ್ಟು ಇವೆರಡನ್ನ ತರಿಸಿದ್ದೀನಿ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾಂಬೋ ಆಫರು. ಗೆಸ್ ಮಾಡಿದ್ರಾ ಎಷ್ಟಕ್ಕೆ ತರಿಸಿದ್ದೀನಿ ಅಂತ? ಎಲ್ಲರೂ 50 ರೂಪಾಯಿ 100 ರೂಪಾಯಿ ಮೇಲೆ ಅಂತಲೇ ಗೆಸ್ ಮಾಡಿರ್ತೀರಾ. ಬಟ್ ನಾನು ತರಿಸಿರೋದು ಕೇವಲ 20 ರುಪೀಸ್ಗೆ. ಅಂದರೆ ಚಾರ್ಜ್ ಅಂದ್ಬಿಟ್ಟು ಒಂದು 8 ರಿಂದ 9 ರೂಪಾಯಿ ಚಾರ್ಜಸ್ ಏನೋ ಹಾಕಿದ್ರು. ಸೊ ಟೋಟಲ್ 29 ರುಪೀಸ್ಗೆ ಈ 2 ಚೈನ್, ಅದು ಮಿಂತ್ರದಲ್ಲಿ ತರಿಸಿದ್ದೀನಿ. ಸೊ ಈ ಆಫರ್ನ ಯಾರು ಮಿಸ್ ಮಾಡ್ಕೊಳಕ್ಕಂತೂ ಹೋಗಲೇಬೇಡಿ. ಇದನ್ನೇ ಫಸ್ಟ್ ಯಾಕೆ ತೋರಿಸ್ದೆ ಅಂದರೆ ಖಾಲಿ ಕತ್ತಿದೆಯಲ್ಲ, ಸೊ ಹಾಗಾಗಿ ಇದನ್ನು ವೇರ್ ಮಾಡಿಕೊಂಡೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಫಸ್ಟ್ ನಾನು ಇದನ್ನೇ ತೋರಿಸ್ದೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಸಣ್ಣ ಬಂದಿದೆ, ಜೊತೆಗೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಲುಕ್ ವೈಸ್ ಅಂತೂ ಆಹಾ, ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ, ಕಾಣಿಸೋದೇ ಇಲ್ಲ, ಬಟ್ ಎಷ್ಟು ಲುಕ್ ಇದೆ ಅಂತ. ಇದು ನಂಗೆ ಚೂರು ಹಿಂಗೆ ಬಂದಿದ್ರೆ ಸಕ್ಕದಾಗಿರಲ್ಲ. ಓಕೆ, ಇದು ಹಾರ್ಟು, ಮತ್ತೊಂದು ಈ ಥರ ಸ್ಟೋನ್ ಥರ ಬಂದಿದೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಬರೀ 30 ರೂಪಾಯಿಗೆ ಯಾವ ಜಾತ್ರೆಯಲ್ಲೂ ಸಿಗಲ್ಲ, ಜೊತೆಗೆ ಯಾವ ಅಂಗಡಿಲೂ ಸಿಗಲ್ಲ. ಸೊ ತುಂಬ ವರ್ತ್ ಅನ್ನಿಸ್ತು. ಸೊ ಹಾಗಾಗಿ ಈ ಆಫರ್ನ ಯಾವ ತಗೋತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಆಫರ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಇಲ್ಲಾಂದರೆ ಮಾಮೂಲಿ ಗೊತ್ತಲ್ವ, ನಾನು ಇನ್ಸ್ಟಾದಲ್ಲಿ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿರ್ತೀನಿ, ಅದ್ರಲ್ಲಿ ಹೋಗಿ ಕೂಡ ನೀವು ಬೈ ಮಾಡ್ಬೋದು. ನಾನು ಯಾಕೆ ಹೀಗೆ ಹೇಳ್ತೀನಿ ಅಂದರೆ, ನನ್ನ ಅಕೌಂಟ್ ನೋಡಿಕೊಂಡು ಇಲ್ಲ ನಾನು ಹಾಕೋ ಲಿಂಕ್ನ ನೀವು ಕ್ಲಿಕ್ ಮಾಡಿ ತೊಗೊಂಡಿದ್ರಿಂದ ಆಫರ್ಸು ಜಾಸ್ತಿ ಸಿಗುತ್ತೆ, ಅಮೌಂಟ್ ಕಮ್ಮಿ ಆಗುತ್ತೆ. ಸೊ ಇವಾಗ ಸ್ಲಿಪ್ಪರ್ಸ್ನ ಸ್ಟಾರ್ಟ್ ಮಾಡೋಣ. ಎಂಡ್ ಆಫ್ ಸೀಸನ್ ಸೇಲ್ ಅನ್ನಲ್ಲ ಮಿಂತ್ರದಲ್ಲಿ, ಸೊ ಅದರಲ್ಲೂ ಈ ಸ್ಲಿಪ್ಪರ್ನ ಒಂದು ತರಿಸಿದ್ದೀನಿ. ಇದು ಅರೌಂಡ್ ನನಗೆ 180 ರುಪೀಸ್ ಏನೋ ಬಿಟ್ಟು. ಮಾಮೂಲಿ ದಿನ ಇದಕ್ಕೆ 500-600 ಇರುತ್ತೆ, ನನಗೆ 180 ರುಪೀಸ್ ಸಿಕ್ಕಿದೆ. ವಾವ್, ನೋಡ್ತಾ ಇದ್ದೀರಲ್ಲ, ಲುಕ್ ವೈಸ್ ಅಂತೂ ಏನು ಚೆನ್ನಾಗಿದೆ ಗೊತ್ತಾ. ಇದು ವೆಲ್ವೆಟ್ ಬಂದಿದೆ, ಇಲ್ಲಿ ಫುಲ್ ಚಿನ್ನ ಬಂದಿದೆ. ಕಾಲ್ಗೆ ಹಾಕೊಂಡ್ರೆ ಎಷ್ಟು ಲುಕ್ ಕೊಡ್ತಾ ಇದೆ ಗೊತ್ತಾ. ನನಗಂತೂ ಇವಾಗ ಪಾಪು ಇರೋದ್ರಿಂದ ಹೀಲ್ಸ್ ಅಷ್ಟೊಂದು ಹಾಕೊಳ್ಳೋಕ್ಕಾಗಲ್ಲ,
ಬಟ್ ಇದು ಹೀಲ್ ತರನೇ ಇದೆ, ಬಟ್ ಹಾಕೊಂಡ್ರೆ ತುಂಬಾನೇ ಕಂಫರ್ಟ್ ಆಗಿ ಕೂರುತ್ತೆ. ಸೊ ಹಾಗಾಗಿ ಇದೊಂದ್ ಜೊತೆ ತರಿಸ್ದೆ, ಆಫರ್ ಅಲ್ಲಿ ಇತ್ತಲ್ಲ ಅಂತ. ಇದರಲ್ಲಿ ಕಲರ್ಸ್ ಕೂಡ ಬರುತ್ತೆ. ಇದು ನಾನೇನ್ ಸಿಲ್ವರು ಇಲ್ಲ ಗ್ರೇ ಕಲರ್ ತರಿಸಿದೀನಿ. ಇದರಲ್ಲಿ ಮಾಮೂಲಿ ಮಿಕ್ಸ್ಡ್ ಕಲರ್ಸ್ ಒಂದು, ಇಲ್ಲ ಗೋಲ್ಡ್ ಕಲರ್ ಒಂದು, ಆತರ ಕೂಡ ಬಂದಿದೆ. ಸೊ ಇದು ಹೇಗಿದೆ ಅಂತ ವೇರ್ ಮಾಡಿ ಒಂದ್ಸಲಿ ತೋರಿಸ್ತೀನಿ. ಈ ಸ್ಲಿಪ್ಪರ್ದು ನಾನು ಇನ್ನೂ ಟ್ಯಾಗ್ ಕಟ್ ಮಾಡಿಲ್ಲ, ಕಟ್ ಮಾಡ್ಬಿಡೋಣ. ನೋಡಿ, ಹಾಕೊಂಡಿದ ತಕ್ಷಣ ಒಳ್ಳೆ ಒಂದು ರಿಚ್ ಲುಕ್ ಕೊಡ್ತಾ ಇದೆ ಇದು. ಹಾಕೊಂಡಿದ ತಕ್ಷಣ ಒಂಥರ ಕಾಲ್ಗೆ ಒಂಥರ ನಮ್ಗೆ ಒಡವೆ ಹಾಕಿದಾಗ ಹೇಗೆ ದಗ್ ಅನ್ನತ್ತೋ ಆತರ ಕಾಲ್ಗೆ ಒಂಥರ ಬ್ರೈಟ್ ಲುಕ್ ಕೊಡ್ತಾ ಇದೆ ಇದು. ಸ್ವಲ್ಪ ಹೀಲ್ಡ್ ಇದೆ, ಬಟ್ ಹೀಲ್ಡ್ ಅಂತ ಅನ್ಸಲ್ಲ. ಚೆನ್ನಾಗಿ ಇದು ಅಷ್ಟೇ, ಫ್ಯಾನ್ಸಿಯಾಗಿ ಕೂಡ ವೇರ್ ಮಾಡ್ಬೋದು, ಟ್ರೆಡಿಷನಲ್ ಆಗಿ ಕೂಡ ವೇರ್ ಮಾಡ್ಬೋದು. ಚೆನ್ನಾಗಿದೆ, ಕಿತ್ತೋಗುತ್ತೆ ಅನ್ನೋ ಭಯನೇ ಇಲ್ಲ ಇದು. ಅಷ್ಟು ಅಂದ್ರೆ ಚಪ್ಪಲಿ ಗಟ್ಟಿ ಇದೆ, ಬಟ್ ಹಾಕೊಂಡ್ರೆ ಫೀಲು ಸಾಫ್ಟ್ ಇದೆ ಅನ್ನಿಸ್ತಿದೆ. ಬಟ್ ಸೊ ನೆಕ್ಸ್ಟ್ ಬಂದು ಮೀಶೋ. ಇದು ಇನ್ ಮಿಂತ್ರದು ಅಷ್ಟೇ ಅನ್ಸುತ್ತೆ, ಅಂದ್ರೆ ಸ್ಲಿಪ್ಪರ್ ಅಷ್ಟೇ. ಟಿ ಶರ್ಟ್ಸ್ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಮೀಶೋ ಪ್ರಾಡಕ್ಟ್ಸ್ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಕಾಂಬೋ ಆಫರ್ ಅಲ್ಲಿ ತರಿಸಿದ್ದೀನಿ. ಒಂದು ಲೈಟ್ ಪಿಂಕ್ ಕಲರ್, ಅಂದ್ರೆ ಬೇಜ್ ಕಲರ್ ಅಂತಾರಲ್ಲ ಅದು, ಇನ್ನೊಂದು ಸ್ಕಿನ್ ಕಲರ್, ಅದಕ್ಕೆ ಬ್ರೌನ್ ಕಲರ್ ಅಲ್ಲಿ ಬಂದಿದೆ. ಸಾಫ್ಟ್ ಆಗಿದೆ, ನೋಡೋಣ ವೇರ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು. ಓಕೆ, ಇದು ಬಂದು ನನಗೆ 170 ರುಪೀಸ್ ಸಿಕ್ಕಿದೆ, ಅಂದ್ರೆ ಕಾಂಬೋದಲ್ಲಿ 170 ರುಪೀಸ್ ಸಿಕ್ಕಿದೆ. ಆಲ್ಮೋಸ್ಟ್ ಒಂದು 85 ಬಿದ್ದಿದೆ. ಚೆನ್ನಾಗಿದೆ, ಲುಕ್ ವೈಸು ಚೆನ್ನಾಗಿದೆ. ಯಾಕೋ ಪುಟಾಣಿ ಆಗುತ್ತೆ ಅನ್ನಿಸ್ತಾ ಇದೆ ನನಗೆ. ನೋಡೋಣ ವೇರ್ ಮಾಡಿ. ಇಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಬರೀ 80 ರೂಪಾಯಿಗೆ ಯಾರು ಬರುತ್ತಿದ್ದು ನೋಡಿ. ಇದು ಸೇಮೇ, ಆಮೇಲೆ ನಿಮಗೆ ಈ ತರ ಲೈಟ್ ಕಲರ್ ಅಲ್ಲಿ ಡಾರ್ಕ್ ಬ್ರೌನ್ ಅಲ್ಲಿ ನಿಮ್ಗೆ ಪಟ್ಟಿ ತರ ಕೊಟ್ಟಿದ್ದಾರೆ. ಬಟ್ ಚಿಕ್ಕದಾಯ್ತು ಅನ್ನಿಸ್ತಿದೆ. ಇದು ಹಾಕೊಂಡಿದ ತಕ್ಷಣ ಫೀಲ್ ಚೆನ್ನಾಗಿದೆ, ಸ್ವಲ್ಪ ಚಿಕ್ಕದಾಯ್ತು ಅನ್ಸುತ್ತೆ. ಅಂದ್ರೆ ಇದು ಟ್ರೆಡಿಷನಲ್ ವೇರ್ ಆಗಿರ್ಬೋದು, ಇಲ್ಲ ಜೀನ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸ್. ಲುಕ್ ವೈಸ್ ಚೆನ್ನಾಗಿದೆ, ಬಟ್ ತುಂಬಾ ತುಂಡ ಆಗೋಯ್ತು. ಇದು 5A ಸೈಜು, ಅವೆಲ್ಲನೂ 5A ಸೈಜು. ಯಾಕೆ ಹಿಂಗಾಯ್ತು ನೋಡೋಣ, ಎಕ್ಸ್ಚೇಂಜ್ ಮಾಡಿ ನೋಡೋಣ ಒಂದ್ಸಲಿ. ಸೊ ಕಲರ್ ಇದಿಷ್ಟ ಆಯ್ತು ನನಗೆ, ಕಾಲಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಸೊ ನೆಕ್ಸ್ಟ್ ಕಲರ್ ಇದೆಯಲ್ಲ, ಇದು ಕೂಡ ಚೆನ್ನಾಗಿದೆ. ಹೇಳಿದ್ನಲ್ಲ, ಟ್ರೆಡಿಷನಲ್ ವೇರ್ಗಾಗಿರ್ಬೋದು, ಈ ಕುರ್ತಾಸ್ಗೆ ಜೀನ್ಸ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದು. ಬಟ್ ತುಂಡ ಆಗೋಯ್ತು, ಯಾಕೆ ಎಲ್ಲ ಸರೋಯ್ತು. ಇದೊಂದು ಎಕ್ಸ್ಚೇಂಜ್ ಮಾಡಿ ನೋಡ್ತೀನಿ ಒಂದ್ಸಲಿ. ಬಟ್ ಫೀಲ್ ಚೆನ್ನಾಗಿದೆ, ಅಂದ್ರೆ ಮೆತ್ತಗಿದೆ, ಸಾಫ್ಟ್ ಆಗಿದೆ, ಓಡಾಡ್ತಿದ್ರೆ ಸ್ವಲ್ಪ ಹಾರ್ಡ್ ಅನ್ಸಲ್ಲ. ಸೊ ಇದು ಕಾಂಬೋ ಆಫರು. ಓಕೆ, ನೆಕ್ಸ್ಟ್ ಬಂದು ಒಂದು ಪ್ರಾಡಕ್ಟು. ಸೊ ಇದು 200 ಸಮಥಿಂಗ್ ಅನಿಸುತ್ತೆ. ಈ ಥರ ಇದೆ. ಸೊ ಈ ಥರ ಯಾಕೆ ನಾನು ನೋಡಿ ತರಿಸಿದೆ ಅಂದರೆ, ನಾವು ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಇದು ನಮಗೆ ಈ ಥರ ಮಸಾಜ್ ಕೊಟ್ಟಂಗಿರುತ್ತೆ. ಸೊ ಹಾಗಾಗಿ ನಾನು ಈ ಥರ ನೋಡಿ ಒಂದು ತರಿಸಿದೆ, ಈ ಥರದ್ದೊಂದು. ಸೊ ಇದು ಇಂಡೋರು ಔಟ್ಡೋರು ಎರಡು ಯೂಸ್ ಮಾಡ್ಬೋದು ಅನಿಸುತ್ತೆ. ಎಷ್ಟು ಸಾಫ್ಟ್ ಆಗಿದೆ, ಯಾವ ಸೈಜು ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಶೂ ಎಲ್ಲ 6 ಸೈಜಲ್ಲಿ ತಗೋತಾ ಇದ್ದಲ್ಲ, ಸೊ ಸ್ಲಿಪ್ಪರ್ ನನಗೆ 5 ಬೇಕು ಅನಿಸುತ್ತೆ ಅಂತ ಹೇಳಿ ತರಿಸಿದ್ದೆ. ಬಟ್ ಇದು ಆ್ಯಕ್ಚುಲಿ 6 ಬಂದಿದೆ, ಇದು ಕರೆಕ್ಟಾಗಿ ಆಗ್ತಿದೆ, ಅದೆಲ್ಲ ಸ್ವಲ್ಪ ಚಿಕ್ಕದು ಅನ್ನಿಸ್ತಾ ಇದೆ. ಬಟ್ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ, ಒಂಥರ ಇದು ಫೀಲ್ ಚೆನ್ನಾಗಿದೆ. ಸೊ ಹಾಕೊಂಡು ನೋಡೋಣ ಹೇಗಿದೆ ಅಂತ. ವಾವ್, ಇದು ಕಾಲ್ಗೆ ಹಾಕ್ತಿದ್ರೇನೆ ಮುಲ ಅಂತ ಇದೆ. ಅಂದರೆ ಅಷ್ಟು ಚೆನ್ನಾಗಿದೆ ಫೀಲ್. ನಂಗೆ ತುಂಬ ಇಷ್ಟ ಆಯ್ತು ಇದು. ಅಂದರೆ ಕಲರ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಹಾಕೊಂಡಿದ ತಕ್ಷಣ ಲುಕ್ ಆಗಿರ್ಬೋದು, ಜೊತೆಗೆ ಮಸಾಜರ್ ಇರ್ಬೋದು, ಚೆನ್ನಾಗಿದೆ. ಸೈಜ್ ಕೂಡ ಓಕೆ, ಸಾಕು ಅನ್ಸುತ್ತೆ. ಎಷ್ಟು ಸ್ವಲ್ಪ ಫ್ಲಾಟ್ ಆಗಿದೆ, ಅಷ್ಟೊಂದು ಏನು ಹೀಲ್ಡ್ ಇಲ್ಲ,
ಫ್ಲಾಟ್ ಆಗಿದೆ, ಚೆನ್ನಾಗಿದೆ. ಓಕೆ, ನಂಗೆ ಇಷ್ಟ ಆಯ್ತು ಇದು ಕೂಡ. ನೆಕ್ಸ್ಟ್ ಈ ಸ್ಲಿಪ್ಪರ್ ನಾನು ತುಂಬಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದ್ದೆ, ತುಂಬಾ ಕಡೆ ನೋಡಿದ್ದೆ. ಇದು ಅರೌಂಡ್ 200 ಅನ್ಸುತ್ತೆ. ಸೊ ಇದು ಸೇಮ್ ಮಸಾಜರ್ ತರನೇ ಇದೆ. ಆಕ್ಚುಲಿ ಈ ಚಪ್ಪಲಿ ತಲೆಗೆ ಬಂದ್ಮೇಲೆ ಇಷ್ಟೊಂದು ಚಪ್ಪಲಿನ ತರಿಸಿದ್ದೆ, ಯಾಕಂದ್ರೆ ಅಷ್ಟು ಹಿಂಡಿ ನೋಯ್ತಾ ಇತ್ತು ನನಗೆ. ಸೊ ಹಾಗಾಗಿ ಮಸಾಜರ್ ಇದ್ದಂಗೆ ಇರುತ್ತೆ ಅಂತ ಹೇಳಿ ಇದನ್ನ ತರಿಸ್ದೆ. ಓ, ಪ್ರೆಸ್ ಆಗುತ್ತೆ. ನಾನು ಹಾಗೆ ಇರುತ್ತೆ ಅನ್ಕೊಂಡೆ, ಬಟನ್ಸ್ ಈ ತರ ಪ್ರೆಸ್ ಆಗುತ್ತೆ. ಇದು ಹೆಂಗೆ ಗೊತ್ತಾ, ಮಾಮೂಲಿ ಹಿಂಗ್ ಪ್ರೆಸ್ ಆಗ್ತಿಲ್ಲ, ರೋಲ್ ಆಗ್ತಿದೆ. ಸೊ ಅದು ನೋಡಿ, ಅದು ಮಸಾಜ್ ಆದಂಗೆ ಆಗ್ತಾ ಇದೆ. ಈ ತರ ರೊಟೇಟ್ ಆಗ್ತಾ ಇದೆ. ನೋಡೋಣ, ವೇರ್ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ, ಹೇಗಿರುತ್ತೆ ಫೀಲ್ ಅಂತ. ಸೊ ಇದು ಕೂಡ ಸೈಜ್ ಹೇಗ್ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಬೋದು. ಬಟ್ ಸ್ಮೆಲ್ ಜಾಸ್ತಿ ಇದೆ ಇದು. ಇದು ನೋಡಿದ್ರೇನೆ ಭಯ ಆಗ್ತಿದೆ, ಸ್ವಲ್ಪ ಚುಚ್ಚು ತರ ಫೀಲ್ ಆಗ್ತಾ ಇದೆ. ನೋಡೋಣ ಹಾಕೊಂಡು. ಸ್ವಲ್ಪ ಬಟನ್ಸ್ ಹಾರ್ಡ್ ಇದೆ, ಸ್ವಲ್ಪ ಹೈಟ್ ಆಗಿ ಹೋಗ್ತೀವಿ ಹಾಕೊಂಡಿದ ತಕ್ಷಣ. ಇದನ್ನ ಸ್ವಲ್ಪ ಟೈಟ್ ಕೂಡ ಮಾಡ್ಕೊಬೋದು. ಕೈಗೆ ಚುಚ್ಚೋ ಅಷ್ಟೇನು ಕಾಲಿಗೆ ಚುಚ್ಚೋ ತರ ಇಲ್ಲ. ಅದೇ ವಾಕ್ ಮಾಡ್ತಾ ಇದ್ರೆ ಸ್ವಲ್ಪ ಬಟನ್ಸ್ ಎಲ್ಲ ಸ್ವಲ್ಪ ರೋಲ್ ಆಗ್ತಿರೋದ್ರಿಂದ ನೀಟಾಗಿ ಮಸಾಜ್ ಆಗೋ ತರ ಆಗ್ತಾ ಇದೆ. ಅಂದ್ರೆ ಪ್ರತಿಯೊಂದು ಈ ಬೆರಳು ಮೂಳೆಗಳ ಹತ್ರ, ಹಿಂಡಿ ಹತ್ರ ಓಕೆ, ಬಟ್ ಸ್ವಲ್ಪ ಹಾರ್ಡ್ ಅನ್ನಿಸ್ತಾ ಇದೆ. ನೋಡೋಣ, ಸ್ವಲ್ಪ ರೂಢಿ ಆಗೋವರೆಗೂ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಬಂದು ಇದು 200 ರೇಂಜ್ ಅಲ್ಲೇ ಇದೆ. ಆಲ್ಮೋಸ್ಟ್ ನಾನು ತರಿಸಿರೋದೆಲ್ಲ 200 ಅಂದ್ರೆ 250 ಒಳಗಡೆನೆ. ಅಂದ್ರೆ 250 ಇರಲ್ಲ, 210 220 ಇದ್ರ ಒಳಗಡೆನೆ ಇದೆ. ಸಾಫ್ಟ್ ಇದೆ. ಅಂದ್ರೆ ಇದು ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ವಾರ್ಮ್ ಆಗಿರುತ್ತಲ್ಲ. ಇದು ಆಕ್ಚುಲಿ ಇಂಡೋರ್ ಸ್ಲಿಪ್ಪರ್. ಇವೆಲ್ಲ ನಾವು ಔಟ್ಡೋರ್ ಕೂಡ ಯೂಸ್ ಮಾಡ್ಬೋದು, ಬಟ್ ಇದೊಂದೇ ಇಂಡೋರ್ ತರ. ಬಟ್ ಇದು ಚಳಿಗಾಲಕ್ಕೆ ಚಂದ ಅನ್ಸುತ್ತೆ. ಕ್ಯೂಟ್ ಆಗಿದೆ, ಬಟ್ ಅಷ್ಟೊಂದು ಸಾಫ್ಟ್ ಏನಿಲ್ಲ. ಅಂದ್ರೆ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಸಾಫ್ಟ್ನೆಸ್ ಬೇಕನ್ನಲ್ಲ, ಅಷ್ಟೊಂದು ಸಾಫ್ಟ್ ಏನಿಲ್ಲ. ಬಟ್ ಓಕೆ, ಚೆನ್ನಾಗಿದೆ, ವಾರ್ಮ್ ಆಗಿದೆ, ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಕಾಲಿಗೆ ಹಾಕೊಂಡಿದ ತಕ್ಷಣ ತರ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಸೊ ನೋಡಿ, ಇದು 5 ಸೈಜ್, ಇದು ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಬಂದು ಈ ಸ್ಲಿಪ್ಪರ್. ಆಕ್ಚುಲಿ ಇದನ್ನ ಫೋಟೋ ನೋಡೇ ಬುಕ್ ಮಾಡಿದ್ದು, ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ ಅನ್ನಿಸ್ತು, ಅದಕ್ಕೆ ತರಿಸ್ದೆ. ಬಟ್ ಅಷ್ಟೊಂದು ಸಾಫ್ಟ್ ಇಲ್ಲ ಅನಿಸ್ತಾ ಇದೆ. ಇದು ಕೂಡ ಅಷ್ಟೇ, ಇಂಡೋರ್ ಔಟ್ಡೋರ್ ಎರಡಕ್ಕೂ ಯೂಸ್ ಮಾಡ್ಬೋದು ಅನ್ಸುತ್ತೆ. ಅಂದ್ರೆ ಸ್ವಲ್ಪ ಬೆಂಡ್ ಮೆಟೀರಿಯಲ್ ಬರುತ್ತಲ್ಲ, ಆ ತರ ಇದೆ ಅನ್ಸುತ್ತೆ. ನೋಡೋಣ ಹಾಕೊಂಡು ಹೇಗೆ ಕಾಣಿಸುತ್ತೆ. ನೀಟಾಗಿದೆ ಅಂತ ಹೇಳಿದ್ನಲ್ಲ. ಒಂದೊಂದು 5 ಸೈಜು ಆಗ್ತಾ ಇದೆ, ಒಂದು ಆಗ್ತಾನೆ ಇಲ್ಲ. ಇದು ಯಾವ ತರಪ್ಪ. ಸೊ ನೋಡಿ, ಇದು ಸ್ವಲ್ಪ ತುಂಡ ಆಯ್ತು ಅನ್ನಿಸ್ತಾ ಇದೆ, ಬಟ್ ಓಕೆ. ಓಕೆ ಅನ್ನಿಸ್ತಾ ಇದೆ. ಸಾಫ್ಟ್ ಆಗಿದೆ, ಕಂಫರ್ಟ್ ಆಗಿದೆ, ಅಂದ್ರೆ ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ಲಿಪ್ಪರ್ಸ್ ಅಲ್ಲಿ ಲಾಸ್ಟ್ ಒನ್ ಓಪನ್ ಮಾಡ್ತಾ ಇದ್ದೀನಿ. ಇದು 200 ರೇಂಜ್ ಅಲ್ಲೇ ಇದೆ. ಏನೋ ಈ ಕಲರ್ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ನಂಗೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಇದು ಮಾಮೂಲಿ ಬೆಂಡ್ ಬರುತ್ತಲ್ಲ, ಆ ತರ ಮೆಟೀರಿಯಲ್ ಇದು ಕೂಡ. ಬಟ್ ಇದ್ರಲ್ಲೂ ಅಷ್ಟೇ, ಇದನ್ನ ನೋಡೆ ನಾನು ಇದನ್ನು ಕೂಡ ಬುಕ್ ಮಾಡಿದ್ದೆ, ಯಾಕಂದ್ರೆ ಸ್ವಲ್ಪ ಓಡಾಡ್ತಿದ್ರೆ ಇಲ್ಲ ನಿಂತ್ಕೊಂಡಿದ್ರೆ ಕಾಲಿಗೆ ಮಸಾಜ್ ಆಗ್ಲಿ ಅಂತ ನಾನು ಇದನ್ನ ತರಿಸಿದ್ದೀನಿ. ಕಲರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನೋಡೋಣ ಹಾಕೊಂಡು ಹೇಗಿದೆ ಅಂತ.
ಓ, ಹಾಕೊಂಡಿದ ತಕ್ಷಣ ಫಿಟ್ ಆಗಿ ಕೂರ್ತಾ ಇದೆ ಇದು. ವಾ, ಇದು ಬಟನ್ಸ್ ಇರೋದ್ರಿಂದ, ಅಂದ್ರೆ ಇದು ಒಳಗಡೆ ಬಟನ್ಸ್ ಇದೆಯಲ್ಲ, ಸೊ ಅದ್ರಿಂದ ಕಾಲಿಗೆ ತುಂಬಾನೇ ಸ್ಮೂತ್ ಆಗಿದೆ. ಅಂದ್ರೆ ಒಂಥರ ವಾಕ್ ಮಾಡ್ತಾ ಇದ್ರೆ ಸ್ವಲ್ಪ ಒಳ್ಳೆ ಫೀಲ್ ಕೊಡ್ತಾ ಇದೆ. ಅಂದ್ರೆ ಈ ಕಾಲ್ ನೋವಿಗೆ ಯಾರನ್ನ ಪ್ರೆಸ್ ಮಾಡ್ತಾ ಇದ್ರೆ ಎಷ್ಟು ಹಾಯ್ ಅನ್ಸುತ್ತೆ, ಆ ತರ ಅನ್ನಿಸ್ತಾ ಇದೆ. ಲುಕ್ ವೈಸ್ ಅಷ್ಟೇ ಚೆನ್ನಾಗಿದೆ. ಸೊ ಇದನ್ನು ಔಟ್ಡೋರ್ಗೂ ಯೂಸ್ ಮಾಡ್ಬೋದು, ಇಲ್ಲಿ ಗಟ್ಟಿ ಇರೋದ್ರಿಂದ. ಸೊ ನಾವು ಔಟ್ಡೋರ್ಗೂ ಕೂಡ ಯೂಸ್ ಮಾಡ್ಬೋದು. ನಂಗೆ ಇಷ್ಟ ಆಯ್ತು. ನಿಜ ತುಂಬಾ ಇಷ್ಟ ಆಯ್ತು. ಓಕೆ, ಇದೊಂದು ಓಕೆ. ನಂಗೆ ಇಷ್ಟರಲ್ಲೂ ಇಷ್ಟ ಆಗಿದ್ದು ಇದಂತೂ ಪಕ್ಕ ತುಂಬಾ ಇಷ್ಟ ಆಯ್ತು. ಸೊ ಇದೊಂದು, ಜೊತೆಗೆ ಇದು ಒಂದು, ಇದಕ್ಕಿಂತ ಜಾಸ್ತಿ ಇದು ಫೀಲ್ ತುಂಬಾ ಚೆನ್ನಾಗಿದೆ. ಸೊ ಈ ಮೂರು ನಂಗೆ ತುಂಬಾ ಚೆನ್ನಾಗಿ ಹಿಡಿಸ್ತು. ಓಕೆ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಈಗ ಇನ್ಸ್ಟಾ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಬ್ರು ಇನ್ಫ್ಲೂಯೆನ್ಸರು ಈ ಸೀರೆನ ಹಾಕೊಂಡು ರಿವ್ಯೂ ಕೊಡ್ತಾ ಇದ್ರು. ನಿಜ ಎಷ್ಟು ಇಷ್ಟಪಟ್ಟು ತರಿಸಿದೆ ಅಂದ್ರೆ ಅಷ್ಟೇ ಚೆನ್ನಾಗಿದೆ. ನಿಜ ಇನ್ನೂ ಓಪನ್ ಮಾಡಿಲ್ಲ, ಯಾಕಂದ್ರೆ ಉಟ್ಕೊಂಡೇ ತೋರಿಸ್ಬೇಕು ನಿಮ್ಗೆಲ್ಲ ಅಂದ್ಬಿಟ್ಟು ನಾನು ಓಪನ್ ಮಾಡಿಲ್ಲ. ಆಕ್ಚುಲಿ ಮೆಟೀರಿಯಲ್ ಏನ್ ಸಾಫ್ಟ್ ಇದೆ, ಏನ್ ಶೈನಿಂಗ್ ಇದೆ ಗೊತ್ತಾ, ಸಖತ್ತಾಗಿದೆ. ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನಾನು ರಿವ್ಯೂ ಕೊಡೋಣ ಅಂತ ತರಿಸಿದ್ದು, ಬಟ್ ನಂಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗೋಗಿದೆ. ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗೆ ಇಲ್ಲ, ಡಿಸೈನ್ ಅಂತೂ ಎರಡು ಮಾತೇ ಇಲ್ಲ. ಜೊತೆಗೆ ಇಲ್ಲಿ ಗ್ಲಾಸ್ ವರ್ಕ್, ಅಂದ್ರೆ ಗ್ಲಾಸ್ ಅಲ್ಲಿ ಒಂದೊಂದು ಕೊಟ್ಟಿದ್ದಾರೆ. ಸೊ ಅದರಿಂದ ಇದಕ್ಕೆ ಲುಕ್ ಜಾಸ್ತಿ. ಬಟ್ ವಾಶ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ವಾಶ್ ಮಾಡ್ಬೇಕು. ಇನ್ನು ಪೂರ್ತಿ ಓಪನ್ ಮಾಡಿ ಕೂಡ ನೋಡ್ಲಿಲ್ಲ ನಾನು. ನಂಗೆ ತುಂಬಾ ಇಷ್ಟ ಆಯ್ತು, ಅದು ನೋಡಿ ಲುಕ್ ವೈಸೇ ನಂಗೆ ತುಂಬಾ ಇಷ್ಟ ಆಗೋಯ್ತು. ಸೊ ಇದನ್ನ ವೇರ್ ಮಾಡಿ ತೋರಿಸ್ತೀನಿ, ಬಟ್ ಈಗಾಗಲ್ಲ. ಇದನ್ನ ಹೇಗೆ ಅಂದ್ರೆ ವೇರ್ ಮಾಡ್ಬಿಟ್ರೆ ಅದಕ್ಕೆ ಲುಕ್ ಇರಲ್ಲ. ಸೊ ಹಾಗಾಗಿ ಇದನ್ನ ಕ್ಲೀನ್ ಆಗಿ ರೆಡಿ ಆಗಿ ಉಟ್ಕೊಂಡು ನಾನು ಇದರಲ್ಲಿ ವಿಡಿಯೋನ ಅಟ್ಯಾಚ್ ಮಾಡಿರ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಅಂದ್ರೆ ಕನ್ನಡಿ ಇದೆಯಲ್ಲ, ಸ್ವಲ್ಪ ಭಯ. ಮೋಸ್ಟ್ಲಿ ಇದು ಬ್ಲೌಸ್ ಅನ್ಸುತ್ತೆ. ಹೌದು, ಇದು ಬ್ಲೌಸ್ ಇಲ್ಲ. ಇದು ಬ್ಲೌಸ್. ನಂಗೆ ಈ ಸೀರೆ ಬಗ್ಗೆ ಝೀರೋ ನಾಲೆಡ್ಜ್ ಅಂತಾರಲ್ಲ, ಆ ತರ. ಅದೇನೋ ಪಲ್ಲು ಅಂತಾರೆ, ಅದೆಲ್ಲ ನಂಗೆ ಗೊತ್ತೇ ಆಗಲ್ಲ. ಸೊ ಚೆನ್ನಾಗಿದ್ರೆ ಉಟ್ಕೋತೀನಿ ಅಷ್ಟೇ. ಸೊ ಇದು ಸೆರಗು. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಂಗೆ ತುಂಬಾ ಇಷ್ಟ ಆಯ್ತು. ಎಷ್ಟು ಗ್ರ್ಯಾಂಡ್ ಲುಕ್ ಕಾಣಿಸ್ತಿದೆ, ಒಳ್ಳೆ ರೇಷ್ಮೆ ಸೀರೆಗಿನ ಒಳಿತಾ ಇದೆ ಹಾಗೆ. ಸೊ ನೋಡೋಣ, ಒಂದ್ಸಲಿ ವೇರ್ ಮಾಡ್ಕೊಂಡು ವಿಡಿಯೋ ಅಟ್ಯಾಚ್ ಮಾಡಿ ನೋಡ್ತೀನಿ. ಬಟ್ ಯಾರು ಮಿಸ್ ಮಾಡ್ಕೊಬೇಡಿ, ಲೇಡೀಸ್ ವಾರ್ಡ್ರೋಬ್ ಅಲ್ಲಿ ಇಂಥ ಒಂದು ಸೀರೆ ಇರಲೇಬೇಕು ಅಂತ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಅಷ್ಟು ಫ್ಯಾನ್ಸಿಯಾಗಿ ಕೂಡ ಇದೆ, ಟ್ರೆಡಿಷನಲ್ ಆಗಿ ಕೂಡ ಇದೆ, ಫ್ಯಾನ್ಸಿಯಾಗಿ ಕೂಡ ಇದೆ. ಜೊತೆಗೆ ಲೈಟ್ ವೈಟ್ ಇದೆ, ಜೊತೆಗೆ ಏನು ರೇಷ್ಮೆ ಸೀರೆ ತರ ಹೊಳಿತಾ ಇದೆ. ಲುಕ್ ವೈಸ್ ಅಂತೂ ಸಖತ್ತಾಗಿದೆ. ಸೊ ನೋಡೋಣ, ಅದನ್ನ ವೇರ್ ಮಾಡಿ ಒಂದು ವಿಡಿಯೋ ಹಾಕ್ತೀನಿ. ಸೊ ನೆಕ್ಸ್ಟ್ ಒನ್ ಈ ಟಿ ಶರ್ಟು ಮಿಂತ್ರದು, ನಮ್ಮ ಯಜಮಾನ್ರಿಗೋಸ್ಕರ ತರಿಸಿರೋದು. ಎಷ್ಟು ಚೆನ್ನಾಗಿದೆ ಅಂದ್ರೆ ಇದನ್ನು ಕೂಡ ಅಷ್ಟು ನೀವು ರೇಟು ಗೆಸ್ಸೇ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅಷ್ಟು ಕಮ್ಮಿಗೆ ಸಿಕ್ಕಿದೆ ನಮಗೆ. ಸೊ ಬೇಗ ಬೇಗ ಎಂಡ್ ಆಫ್ ಸೀಸನ್ ಮುಗಿಯೋಕೆ ಮುಂಚೆ ಹೋಗಿ ಬೈ ಮಾಡಿಬಿಡಿ. ಆಕ್ಚುಲಿ ಮೂರು ಟಿ ಶರ್ಟ್ಸ್ ತರಿಸಿದ್ದೀವಿ. ಸೊ ಇದೊಂದು ಅದರಲ್ಲಿ, ಅವ್ರಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇಲ್ಲಿ ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ. ಅವ್ರಿಗೆ ಚೆನ್ನಾಗಿ ಕಾಣಿಸ್ತಿದೆ, ಸೊ ಹಾಗಾಗಿ ಇದನ್ನ ಒಂದ್ಸರಿ ಬೈ ಮಾಡಿದೆ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಟಿ ಶರ್ಟ್ ತರಿಸಿ 1 ವೀಕ್ ಆಯಿತು. 1 ವೀಕಲ್ಲಿ ಆಲ್ಮೋಸ್ಟ್ 2 ಸಲ ಹಾಕೊಂಡ್ಬಿಟ್ಟಿದ್ದಾರೆ. ಬಿಡು ಬೇರೆ ಯಾವ್ದನ್ನ ಹಾಕೋ ಅಂದ್ರೆ ಇಲ್ಲ, ಇದೇ ಚೆನ್ನಾಗಿದೆ, ಅಷ್ಟು ಕಂಫರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಪೇ ಮಾಡಿರೋದು ಜಸ್ಟ್ 150 ರೂಪೀಸ್ ಅಷ್ಟೇ. ನಿಜ ನೀವು ನಂಬಲ್ಲ, ಕ್ವಾಲಿಟಿ ವೈಸ್ ಅಂತೂ ಮಾತಾಡೋ ಹಾಗೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ಕಲರ್ ಆಗಿರ್ಬೋದು, ಈ ಟಿ ಶರ್ಟ್ ಆಗಿರ್ಬೋದು, ಅವ್ರಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅವ್ರು ಹೇಳ್ತಾರೆ ತುಂಬಾನೇ ಕಂಫರ್ಟ್ ಆಗಿದೆ. ಮತ್ತೆ ಇವಾಗ ಹೇಗಿದ್ರು ಬಿಸಿಲಲ್ವಾ, ಸೊ ಫುಲ್ ಹಂಪ್ಸ್ ಇರೋದ್ರಿಂದ ಟ್ಯಾನ್ ಕೂಡ ಆಗಲ್ಲ. ಸೊ ಹಾಗಾಗಿ ಈ ಟಿ ಶರ್ಟ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಒನ್ ಬಂದು ಈ ಟಿ ಶರ್ಟ್. ಆಕ್ಚುಲಿ ಇದಿಷ್ಟು ತರಿಸಿರೋದೆ ಈ ಟಿ ಶರ್ಟ್ ಇಂದ. ಈ ಟಿ ಶರ್ಟ್ ರೀಸನ್ ಇಂದಾನೆ ಇಷ್ಟು ಪ್ರಾಡಕ್ಟ್ಸ್ ನಮ್ಮ ಮನೆಗೆ ಬಂದಿದೆ. ಯಾಕೆಂದ್ರೆ ಹೀಗೆ ಮಾಮೂಲಿ ಇನ್ಸ್ಟಾ ಸ್ಕ್ರೋಲ್ ಮಾಡ್ಬೇಕಾದ್ರೆ ಈ ಟಿ ಶರ್ಟ್ ಕಾಣಿಸ್ತಪ್ಪ.
ಈ ಟಿ ಶರ್ಟ್ ಚೆನ್ನಾಗಿದೆ, ನಮ್ಮ ಯಜಮಾನ್ರಿಗೆ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಮಿಂತ್ರ ಓಪನ್ ಮಾಡಿದೆ ಅಷ್ಟೇ. ಸೊ ಗೊತ್ತಲ್ಲ, ಹಾಕಿ ಒಂದು ಕೂಪನ್ ಬಂತು, ಕೂಪನ್ ಅಪ್ಲೈ ಮಾಡಿದ ತಕ್ಷಣ 110 ರುಪೀಸ್ ಸಿಕ್ತು ಇದು. ಸೊ ಹಾಗಾಗಿ ಇದಾದ್ಮೇಲೆ ಈ ಸರ ಇದನ್ನ ಬುಕ್ ಮಾಡಕ್ ಹೋದ್ನಲ್ಲ, ಸೊ ಇದ್ರ ಮೇಲೇನೆ ಈ ಸರ 59 ರುಪೀಸ್ ಅನ್ಸುತ್ತೆ, 59 ರುಪೀಸ್ಗಿತ್ತು. ಸೊ ಓಕೆ 59 ಅಲ್ವಾ, ಇರ್ಲಿ ಇದೊಂದು ಅಂತ ಹೇಳಿ ಇದನ್ನ ಬುಕ್ ಮಾಡಿದ್ರೆ ಕೂಪನ್ ಅಪ್ಲೈ ಮಾಡಿದ ತಕ್ಷಣ ತಗೋ ಇದು 29 ರುಪೀಸ್ ಸಿಕ್ತು, ಇದು 110 ಸಿಕ್ತು. ಆ 2 ಟಿ ಶರ್ಟು ಮಾಮೂಲಿ ಅರೌಂಡ್ 150 ಅನ್ಸುತ್ತೆ. ಸೊ ಈ ತರ ಒಳ್ಳೆ ಚಾನ್ಸ್, ಒಳ್ಳೆ ಜಾಕ್ಪಾಟ್ ಹೊಡಿತು ಅಂತ ಹೇಳಿ ನಮ್ಮ ಯಜಮಾನ್ರಿಗೆ ಈ 3 ಟಿ ಶರ್ಟ್ಸ್ನ ಮಿಂತ್ರಾಯಿಂದ ತರಿಸಿ ನಾನು ಇದೊಂದು ಚೈನ್ನ ತರಿಸ್ಕೊಂಡೆ. ಆಕ್ಚುಲಿ ಇದು ಬರೀ ಅಂದ್ರೆ ಸ್ಲಿಪ್ಪರ್ಸ್, ಇಂಡೋರ್ ಸ್ಲಿಪ್ಪರ್ಸ್ದು ವ್ಲಾಗ್ ಮಾಡೋಣ ಅಂತ ನಾನು ಕೂತಿದ್ದು, ಬಟ್ ಆಫರ್ಸ್ ಇತ್ತಲ್ಲ, ಸೊ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿ ಆ ಸೀರೆ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಇದು ಇಷ್ಟ ಆಗುತ್ತೆ ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಈ ಪ್ರಾಡಕ್ಟ್ದು ಲಿಂಕ್ ಬೇಕು, ಬೇಗ ಬೇಗ ನನ್ನ ಇನ್ಸ್ಟಾಗ್ರಾಮ್ ID ನ ಫಾಲೋ ಮಾಡಿಕೊಂಡು ಅಲ್ಲಿ ಸಪ್ರೇಟ್ ವಿಡಿಯೋದಲ್ಲಿ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ DMಗೆ ಬರುತ್ತೆ, ಅಲ್ಲಿ ತೊಗೋಬೋದು. ಇಲ್ಲಾಂದರೆ ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಇಲ್ಲೂ ಕೂಡ ನೀವು ಬೈ ಮಾಡ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.